ಬೆಂಗಳೂರಿನಲ್ಲಿ ನಟೋರಿಯಸ್ ಕಳ್ಳನ ಬಂಧನ ಆಗಿದೆ. 5 ಜಿಲ್ಲೆಗೆ ಬೇಕಾಗಿದ್ದಂತಹ ಕಳ್ಳ ಇದ್ದ. ಈ ನಟೋರಿಯಸ್ ಕಳ್ಳನನ್ನ ಅರೆಸ್ಟ್ ಮಾಡಲಾಗಿದೆ. ವಿದ್ಯಾರಣ್ಯಪುರ ಪೊಲೀಸರಿಂದ ಕಳ್ಳನ ಬಂಧನ ಆಗಿದೆ. ಅಸ್ಲಾಂ ಪಾಷಾ ಈತನ ವಿರುದ್ಧ 150 ಪ್ರಕರಣ ದಾಖಲಾಗಿರೋದು. ಬೆಂಗಳೂರು ಗ್ರಾಮಾಂತರ, ಶಿವಮೊಗ್ಗ, ಹಾವೇರಿ, ದಾವಣಗೆರೆ ಈ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಮನೆಗಳ್ಳತನ ಮಾಡಿದ್ದಾನೆ. ಕಳ್ಳತನದ ಹಣದಲ್ಲಿ ಮೋಜು ಮಸ್ತಿ ಮಾಡ್ಕೊಂಡಿರ್ತಿದ್ದ ಈ ಪಾಷಾ ಕಳ್ಳತನ ಮಾಡಿ 1 ವರ್ಷ ಸೈಲೆಂಟ್ ಆಗ್ತಿದ್ದ ಈ ಆಸಾಮಿ. ಯಾವ ಕೇಸ್ ಹಳೇದಾಗತ್ತೋ ಮತ್ತೆ ಕಳ್ಳತನಕ್ಕೆ ಪ್ಲಾನ್ ಮಾಡ್ತಿದ್ದ. ಈಗ ಖತರ್ನಾಕ್ ಕಳ್ಳ ಪೊಲೀಸರ ಅತಿಥಿಯಾಗಿದ್ದಾನೆ. ಸೈಯದ್ ಅಸ್ಲಾಂನನ್ನ ಬಂಧಿಸಿ ವಿಚಾರಣೆ ಮಾಡಲಾಗ್ತಾ ಇದೆ. ಕಳ್ಳತನದಲ್ಲೂ ಅಸ್ಲಾಂ ಪಾಷಾಗೆ ದೇವರ ಮೇಲೆ ನಂಬಿಕೆ. ಪ್ರತಿ ಬಾರಿಯೂ ಕದ್ದ ಮಾಲ್ನಲ್ಲಿ ದೇವರಿಗೆ ಪಾಲ್ ಕೊಡ್ತಿದ್ದಂತೆ. ಕಳ್ಳತನ ಮಾಡಿ ಅಜ್ಮೀರ್ ದರ್ಗಾಗೆ ಹೋಗ್ತಾ ಇದ್ದ ಈ ಕಳ್ಳ. ದರ್ಗಾದಲ್ಲಿ ಹುಂಡಿಗೆ ಹಣ ಹಾಕ್ತಾ ಇದ್ದ ಈ ಖತರ್ನಾಕ್ ಕಳ್ಳ ಅಜ್ಮೀರ್ ದರ್ಗಾಗೆ ಪ್ರಾರ್ಥನೆ ಮಾಡಿ ನಂತರ ವಿಲಾಸಿ ಜೀವನ ನಡೆಸ್ತಾ ಇದ್ದ. ಮಾಡೋದು ಮಾಡಿ ನಂತರ ದೇವರ ಮೊರೆ ಹೋಗ್ತಾ ಇದ್ದದ್ದು. ವಿದ್ಯಾರಣ್ಯಪುರ ವ್ಯಾಪ್ತಿಯಲ್ಲಿ ಚಿನ್ನಾಭರಣ ಎಗರಿಸಿ ಈಗ ಲಾಕ್ ಆಗಿದ್ದಾನೆ. ಪೊಲೀಸರಿಂದ 22 ಲಕ್ಷ ಮೌಲ್ಯದ ಚಿನ್ನಾಭರಣ ಈತನಿಂದ ಜಪ್ತಿಯಾಗಿದೆ. ವಿದ್ಯಾರಣ್ಯಪುರ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ. ಕಳ್ಳತನವೇ ಈತನ ಕಾಯಕ. ಕಳೆದ 20 ವರ್ಷಗಳಿಂದ ಅದನ್ನೇ ಕಸುಬು ಮಾಡ್ಕೊಂಡಿದ್ದಾನೆ. ಅಸ್ಲಾಂ ತಂದೆ ತಾಯಿಗೆ ಒಟ್ಟು 7 ಜನ ಮಕ್ಕಳು. ಆ 7 ಜನ ಮಕ್ಕಳ ಪೈಕಿ 3ರದ್ದು ಇದೇ ಕಳ್ಳತನನೇ ಕಾಯಕ. ಈತ ಕೂಡ ಸತತವಾಗಿ ಕಳೆದ 20 ವರ್ಷಗಳಿಂದ ಕಳ್ಳತನವನ್ನೇ ಉದ್ಯೋಗ ಮಾಡ್ಕೊಂಡಿದ್ದ. ಕದೀತಾನೆ, ಐಷಾರಾಮಿ ಜೀವನ ನಡೆಸ್ತಾನೆ, ಮತ್ತೊಂದು ವರ್ಷ ಸುಮ್ಮನಾಗ್ತಾನೆ. ಯಾವಾಗ ಕೇಸ್ ಹಳೇದಾಗತ್ತೋ ಮತ್ತೆ ಕಳ್ಳತನ ಕೇಳಿತಾನೆ. ಆದರೆ ಈ ಬಾರಿ ಹಾಗಾಗಲಿಲ್ಲ. ಪೊಲೀಸರ ಅತಿಥಿಯಾಗಿದ್ದಾನೆ. ಈತನ ತಂದೆಗೆ 7 ಜನ ಮಕ್ಕಳು. ಆ 7 ಜನ ಮಕ್ಕಳ ಪೈಕಿ 3ರದ್ದು ಇದೇ ಕಳ್ಳತನನೇ ಕಾಯಕ. 5 ಜಿಲ್ಲೆಗಳಿಗೆ ಬೇಕಾಗಿದ್ದಂತಹ ಕಿರಾತಕ ಕೊನೆಗೂ ಅರೆಸ್ಟ್ ಆಗಿದ್ದಾನೆ. ಸಿಸಿಟಿವಿ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಕದ್ದು ಪಾರಾಗುವಂಥದ್ದು. ಪೊಲೀಸರು ಈಗ ಈತನಿಂದ ಚಿನ್ನಾಭರಣಗಳನ್ನು ವಶಕ್ಕೆ ಪಡೆದಿದ್ದಾರೆ. 20 ವರ್ಷಗಳಿಂದ ಕಳ್ಳತನ ಮಾಡ್ಕೊಳ್ತಾ ಇದ್ದಂತಹ ಈ ಪಾಷಾ ಈಗ ಪೊಲೀಸರ ಅತಿಥಿ. ಈತನ ಕುಟುಂಬದಲ್ಲಿ ಈತ ಸೇರಿದಂತೆ ಇವನ ಸಹೋದರ ಸಹೋದರಿ ಸೇರಿ ಒಟ್ಟು 3 ಜನ ಈ ಕಳ್ಳತನವನ್ನೇ ಕಾಯಕ ಮಾಡ್ಕೊಂಡಿದ್ರು.